ಸ್ನೇಹಿತರೆ ನಮಸ್ಕಾರ. ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯ ಸಂಬೊಳ್ಯ ಬಳಿ ನಡೆದಿರುವಂತಹ ದುರಂತದ ಕತೆ ಮನ ಮಿಡಿಯುವ ಹಾಗಿದೆ. ಇದಕ್ಕೂ 15 ವರ್ಷದ ಬಾಲಕ ಸುಮಂತ್ ಅನ್ನೋರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಹೇಗೆ ಜೀವವನ್ನು ಕಳೆದುಕೊಂಡಿದ್ದಾರೆ ಅನ್ನೋದು ಇದುವರೆಗೂ ಕೂಡ ಗೊತ್ತಿಲ್ಲ. ಒಂದು ರೀತಿಯಾದಂತಹ ನಿಗೂಢವಾದಂತಹ ಈ ಪ್ರಕರಣವನ್ನು ಬೆನ್ನತ್ತಿ ಈಗ ಪೊಲೀಸರು ಹೊರಟಿದ್ದಾರೆ. ಏನು ಈ ಪ್ರಕರಣ? ಈ ಬಾಲಕ ವಿಜ್ಞಾನಿಯಾಗುವಂತಹ ಕನಸನ್ನು ಕಂಡಿದ್ದರು. ದೇಶದಲ್ಲಿ ನಾನೇನಾದರೂ ಸಾಧನೆ ಮಾಡಬೇಕು, ಹೆತ್ತವರಿಗೆ ಓದಿದಂಥ ಶಾಲೆಗೆ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿ ಹೆಸರು ಮಾಡಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡಿದ್ದಂಥ ಬಾಲಕ ಇದ್ದಕ್ಕಿದ್ದ ಹಾಗೆ ಒಂದು ರಾತ್ರಿ ಒಂದು ಬೆಳಗ್ಗೆ ಆಗುವಷ್ಟರಲ್ಲಿ ತಮ್ಮ ಜೀವವನ್ನು ಕಳೆದುಕೊಳ್ತಾರೆ ಅಂದರೆ ನಿಜಕ್ಕೂ ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿರುವಂತಹ ವಿಚಾರ. ಮೊದಲನೇದಾಗಿ ಈ ಪ್ರಕರಣದ ಕಡೆಗೆ ನಾವು ನೋಡೋದಾದರೆ, ಬಾಲಕ ಸುಮಂತ್ 15 ವರ್ಷ 9ನೇ ತರಗತಿಯ ವಿದ್ಯಾರ್ಥಿನಿ. ಈಗಾಗಲೇ ನಾನು ಹೇಳಿದೆ, ಅವರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದರು. ಮನೆಗೆ ಬಂದು ಮನೆಯಲ್ಲಿ ತಂದೆ ತಾಯಿಯ ಜೊತೆ ಎಂದಿನಂತೆ ಖುಷಿ ಇದ್ದಾರೆ. ತಾಯಿ ಜೊತೆಗೆ ಖುಷಿಯಲ್ಲಿದ್ದರು. ಜೊತೆಗೆ ಒಂದು ಕ್ರಿಕೆಟ್ ಆಟವನ್ನು ಕೂಡ ಆಡಿದರು. ಸಂಜೆ ಹೊತ್ತಿಗೆ ತಮ್ಮ ಕುಟುಂಬದ ಒಬ್ಬರು ವ್ಯಕ್ತಿಯ ಜೊತೆಗೆ ಕ್ರಿಕೆಟ್ ಆಟವನ್ನು ಕೂಡ ಆಟ ಆಡಿದರು. ಯಾಕೋ ಏನೋ ಆತು ಮರುದಿವಸ ಬೆಳಿಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಅವರು ಎದ್ದುಕೊಂಡು ಧನುರ್ಪೂಜೆಗೆ ಹೊರಡಬೇಕಿತ್ತು. ಅಲ್ಲಿಯ ಒಂದು ದುರ್ಗಾಪರಮೇಶ್ವರಿ ದೇವಸ್ಥಾನ, ನಾಳ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಅವರು ಹೋಗೋದಿತ್ತು. ಹಾಗೆ ಅಲ್ಲಿಗೆ ಹೋಗಲಿಕ್ಕೆ ಅಂತ ರೆಡಿಯಾಗಿದ್ದರು. ಸ್ನೇಹಿತರಿಗೂ ಕೂಡ ಕರೆಯನ್ನು ಮಾಡಿ ಹೇಳಿದರು, ನಾನು ನಾಳೆ ಬರ್ತಾ ಇದ್ದೀನಿ, ನೀವು ಅಲ್ಲಿ ಕಾಯ್ತಾ ಇರಿ ನನ್ನನ್ನು ಅಂತ. ಹಾಗೆ ಸ್ನೇಹಿತರು ಕೂಡ ಒಂದು ಕಡೆಯಲ್ಲಿ ಹೇಗೂ ವಾಡಿಕೆ, ಅವರು ಆಗಾಗ ಆ ದೇವಸ್ಥಾನಗಳಿಗೆ ವಾರಕ್ಕೊಮ್ಮೆ ಆದರೂ ಹೋಗುವಂಥ ವಾಡಿಕೆ ಇತ್ತು. ಸ್ನೇಹಿತರೆಲ್ಲ ಸೇರಿಕೊಂಡು ಹಾಗೆ ಎಲ್ಲ ಹೊರಟಿದ್ರು. ಒಂದು ಕಡೆಯಲ್ಲಿ ಸ್ನೇಹಿತರು ಕಾಯ್ತಾ ಇದ್ರು. ಎಷ್ಟು ಹೊತ್ತಾದರೂ ಕೂಡ ಈ ಸುಮಂತ್ ಅನ್ನುವಂಥ ಬಾಲಕ ಬರೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಅವರು ಸ್ನೇಹಿತರು ಮನೆಗೆ ಫೋನ್ ಮಾಡಿ ಕೇಳ್ತಾರೆ, ಏನು ಹೊರಟಿದ್ದಾರಾ, ಸುಮಂತ್ ಹೊರಟಿದ್ದಾರಾ ಅಂತ. ಇಲ್ಲ, ಸುಮಂತ್ ಆಗಲೇ ಬಂದಿದ್ದಾನಲ್ಲ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಂದಿದ್ದಾನಲ್ಲ. ಇಲ್ಲ, ನಮಗೆ ಇನ್ನೂ ರೀಚ್ ಆಗಲಿಲ್ಲ, ನಾವು ತುಂಬ ಹೊತ್ತಾಯಿತು ಅವನನ್ನು ಕಾಯ್ತಾ ಇರೋದು, ಸೊ ಅವ್ನು ಬಂದಿಲ್ಲ ಅಂಥೇಳಿ ಸ್ನೇಹಿತರು ತಂದ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಹುಡುಕಾಟ ಆರಂಭ ಆಗುತ್ತೆ. ಮೊದಲನೇದಾಗಿ ಮನೆಯವರು ಎಲ್ಲ ಕಡೆ ಹುಡುಕಾಟ ಮಾಡ್ತಾರೆ. ತೋಟದ ಅಲ್ಲಿ ಇಲ್ಲಿ ಬದಿಯಲ್ಲೆಲ್ಲ ಹುಡುಕಾಟ ಮಾಡ್ತಾರೆ, ಎಲ್ಲೂ ಕೂಡ ಸಿಗೋದಿಲ್ಲ. ಆದರೆ ಈ ಹುಡುಕಾಟ ನಡೆಸುವಂತಹ ಸಂದರ್ಭದಲ್ಲಿ ಅವರು ಒಂದು ದೂರನ್ನು ಕೂಡ ದಾಖಲು ಮಾಡ್ತಾರೆ. ಮಿಸ್ಸಿಂಗ್ ಪ್ರಕರಣವನ್ನು ದಾಖಲು ಮಾಡ್ತಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಈ ಮಿಸ್ಸಿಂಗ್ ಪ್ರಕರಣವನ್ನು ಬೆನ್ನಟ್ಟಿದ ನಂತರ ಎಲ್ಲ ಪಕ್ಕದ ಆಜುಬಾಜಿನಲ್ಲಿರುವಂಥ ಸ್ಥಳವನ್ನೆಲ್ಲ ಒಂದು ಹುಡುಕಾಟವನ್ನು ಮಾಡಲಾಗುತ್ತೆ. ಈ ಹುಡುಕಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ರಕ್ತದ ಕಲೆಗಳು ಮೊದಲನೇದಾಗಿ ಪತ್ತೆಯಾಗುತ್ತೆ. ಸುತ್ತಮುತ್ತ ರಕ್ತದ ಕಲೆಗಳು ಪತ್ತೆಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ಕೆರೆ ಇರುತ್ತೆ. ಆ ಕೆರೆಯಲ್ಲೂ ಕೂಡ ಹುಡುಕುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ. ಕೆರೆಯನ್ನು ಸಂಪೂರ್ಣವಾಗಿ ಹುಡುಕಾಟವನ್ನು ನಡೆಸಿದಾಗ ಬಾಲಕನ ದೇಹ ಅಲ್ಲಿ ಪತ್ತೆಯಾಗುತ್ತೆ. ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆರಂಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಇದೊಂದು ಸಹಜವಾದಂತಹ ಪ್ರಕರಣ, ಈ ಪ್ರಕರಣದಲ್ಲಿ ಬೇರೆ ಯಾವುದೂ ಇಲ್ಲ. ಬಾಲಕ ರಾತ್ರಿ ಅಂದರೆ ಬೆಳಿಗ್ಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಹೊರಡುವಷ್ಟೊತ್ತಿಗೆ ಸಮಯದಲ್ಲಿ ಏನೋ ಹೋಗ್ಬೇಕಾರೆ, ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲು ಜಾರಿ ಏನಾದರೂ ಕೆರೆಗೆ ಬಿದ್ದಿರಬಹುದು ಅನ್ನುವಂತಹ ಒಂದು ಅನುಮಾನ ಸಹಜವಾಗಿ ವ್ಯಕ್ತವಾಗಿತ್ತು. ಆದರೆ ಈ ಪ್ರಕರಣಕ್ಕೆ ತಿರುವು ಸಿಕ್ಕಿರುವಂಥದ್ದು ಅಂತ ಹೇಳಿದರೆ, ಬಾಲಕನ ದೇಹವನ್ನು ಮೇಲಕ್ಕೆ ಎತ್ತಿದ ಬಳಿಕ ಸಂಪೂರ್ಣವಾಗಿ ಆತನನ್ನು ಪರೀಕ್ಷೆ ಮಾಡಿದಾಗ ಆತನ ತಲೆಗಳಲ್ಲಿ ಗಾಯದ ಗುರುತು ಪತ್ತೆಯಾಗುತ್ತೆ. ಜೊತೆಗೆ ಆತ ಇನ್ನೂ ಕೂಡ ಅಂದರೆ ಕೆರೆಗೆ ಬಿದ್ದಿದ್ದಾಗಿದ್ದರೆ ನೀರು ಕುಡಿಬೇಕಿತ್ತು. ನೀರು ಕುಡಿದಂತಹ ಒಂದು ವಿಚಾರವೂ ಕೂಡ ಅಲ್ಲಿ ಗೊತ್ತಾಗೋದಿಲ್ಲ, ಕಾಣೋದಿಲ್ಲ. ರಕ್ತದ ಕಲೆಗಳು ಕೆರೆಯಿಂದ ಹೊರಗಡೆ ಇದ್ದಾವೆ. ಸ್ವಲ್ಪ ದೂರ ರಕ್ತದ ಕಲೆಗಳು ಬಿದ್ದುಕೊಂಡಿತ್ತು, ಅಲ್ಲಲ್ಲಿ ಬಿದ್ದುಕೊಂಡಿದ್ದಾವೆ. ಇದೆಲ್ಲವನ್ನು ನೋಡಿದಾಗ ಈ ಪ್ರಕರಣದಲ್ಲಿ ಏನೋ ಇದೆ. ಹಾಗಾಗಿ ಈ ಪ್ರಕರಣವನ್ನು ಬೆಳ್ತಂಗಡಿ ಪೊಲೀಸರು ಇದು ಸಹಜ ಸಾವಲ್ಲ, ಕೊಲೆ ಇರಬಹುದು ಅನ್ನುವಂತಹ ಒಂದು ಅನುಮಾನದ ಮೇರೆಗೆ ಈ ಪ್ರಕರಣವನ್ನು ಮತ್ತೆ ಮೇಲಕ್ಕೆ ಎತ್ತಾರೆ. ಈ ಪ್ರಕರಣ ಈಗ ತನಿಖೆಯತ್ತ ಸಾಗ್ತಾ ಇದೆ. ಈ ಪ್ರಕರಣದಲ್ಲಿ ತಂದೆಯನ್ನು ಮಾತಾಡಿಸಲಾಗಿದೆ. ತಂದೆಯನ್ನು ಮಾತಾಡಿಸಿದಾಗ ತಂದೆಯವರು ಹೇಳ್ತಿರೋದು ಒಂದೇ ವಿಚಾರ, ನಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಯಾರ ಮೇಲೆ ಅನುಮಾನ ಇಲ್ಲ, ಆದರೆ ಮಗ ಆ ಕೆರೆಯ ಸುತ್ತ ಆತನ ದೇಹ ಸಿಕ್ಕಿರುವುದರಲ್ಲಿ ಸಾಕಷ್ಟು ನಮಗೆ ಡೌಟ್ಗಳು ಕಂಡು ಬರ್ತಾ ಇದೆ. ಹಾಗಾಗಿ ಇದರ ಹಿಂದೆ ಏನಾದರೂ ಬೇರೆ ಯಾರ್ದೋ ಕೈವಾಡ ಇರಬಹುದಾ ಅನ್ನುವಂಥ ಅನುಮಾನವನ್ನು ತಂದೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಆತ ಓದುವುದರಲ್ಲಿ ಬಹಳ ಹುಷಾರಿದ್ದರು, ಜೊತೆಗೆ ಕಲಿಯುವಿಕೆಯಲ್ಲಿ ಬಹಳ ಮುಂದಿದ್ದರು, ಇನ್ನೇನು ವಿಜ್ಞಾನಿ ಆಗಬೇಕಂತ ಕನಸನ್ನು ಕಟ್ಕೊಂಡಿದ್ರು. ಅತ್ಯಂತ ಚಟುವಟಿಕೆಯಿಂದ ಕೂಡಿದಂತಹ ವಿದ್ಯಾರ್ಥಿ. ಪ್ರತಿಯೊಂದು ಕೂಡ ಅಲ್ಲಿ ಸುತ್ತಮುತ್ತ ಅವರ ಸ್ಕೂಲ್ನವರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ನೋಡಿದಾಗ ನಿಜಕ್ಕೂ ಕೂಡ ಒಂದು ಅನಿಸೋದು, 15 ವರ್ಷ ಅಂತ ಹೇಳಿದರೆ ಇನ್ನು ಬಾಲಕ, ಸಣ್ಣ ವಯಸ್ಸಿನ ಹುಡುಗ. ನಿಜವಾಗಿ ಕೂಡ ಈ ಪ್ರಕರಣ ಇನ್ನೊಂದು ಮಜಲಲ್ಲಿ ಹೋಗೋದಾದರೆ ಆತನ ಮೇಲೆ ಯಾರು ಈ ಥರದ ಒಂದು ಇದನ್ನು ಮಾಡಲಿಕ್ಕೆ ಸಾಧ್ಯ? ಒಂದು 15 ವರ್ಷದ ಹುಡುಗನ ಮೇಲೆ ಯಾರೂ ವೈರಿಗಳಿಲ್ಲ, ಯಾರೂ ಆತನ ವಿರುದ್ಧ ಇಲ್ಲ. ಏನು ಮಾಡಲಿಕ್ಕೆ ಸಾಧ್ಯ 15 ವರ್ಷದ ಹುಡುಗವನ್ನು? ಇನ್ ಕೇಸ್ ಮನೆಯವರ ಮೇಲೆ ಯಾರಿಗಾದರೂ
ದ್ವೇಷ ಇದ್ದೋ, ಪೂರ್ವಾಪರ ದೇಶ ಇದ್ದೋ, ಈ ಥರ ಏನಾದರೂ ದ್ವೇಷದಲ್ಲಿ ಆ ಮಗುವಿನ ಮೇಲೆ ಏನಾದರೂ ಯಾರಾದರೂ ಅಟ್ಯಾಕ್ ಮಾಡಿದ್ರೋ, ಅಥವಾ ಬೆಳಿಗ್ಗೆ 5 ಗಂಟೆಗೆ ಹೋಗ್ತಾ ಇರುವಂಥ ಹೊತ್ತು ಕಾಡು ಪ್ರಾಣಿಗಳೇನಾದರೂ ಅದರ ಮೇಲೆ ದಾಳಿಯನ್ನು ಮಾಡಿದ್ವೋ. ಕಾಡು ಪ್ರಾಣಿಗಳು ದಾಳಿ ಮಾಡಿದ್ದಿದ್ರೆ ಕೂಡ ಅಲ್ಲಿ ಆ ಕೆರೆಯ ಸುತ್ತಮುತ್ತದ ಭಾಗದಲ್ಲಿ ಒಂದು ರಕ್ತದ ಕಲೆಗಳು ಇರಬೇಕಿತ್ತು ಆ ಜಾಗದಲ್ಲಿ, ಆದರೆ ಅಲ್ಲಿ ಇರಲಿಲ್ಲ. ಒಂದಷ್ಟು ಸ್ವಲ್ಪ ದೂರದಲ್ಲಿ ರಕ್ತದ ಕಲೆಗಳು ಬಿದ್ದಿದ್ವು. ಅದರ ಜೊತೆಗೆ ಪೊಲೀಸರು ಇನ್ನಷ್ಟು ತನಿಖೆ ಮಾಡಿದಾಗ ಕೆರೆಯ ಭಾಗದಲ್ಲಿ ಬಾಲಕನ ಟಾರ್ಚ್ ಸಿಗುತ್ತೆ, ಜೊತೆಗೆ ಒಂದು ತುಕ್ಕು ಹಿಡಿದಿರುವಂತಹ ಕತ್ತಿ, ವೆಪನ್, ಅದು ಕೂಡ ಸಿಗುತ್ತೆ. ಈ ಅನುಮಾನಕ್ಕೆ ಹೆಚ್ಚಿನ ಒಂದು ಇದು ಕೊಟ್ಟಿರೋದು ಇಲ್ಲೇ. ನೀರನ್ನೆಲ್ಲ ಡ್ರೈ ಮಾಡಿ ಒಳಗಡೆ ಕತ್ತಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಇದನ್ನು ಬಳಸಿ ಆ ಬಾಲಕನ ಮೇಲೆ ಏನಾದರೂ ದಾಳಿ ಮಾಡಿರ್ಬೋದಾ ಯಾರಾದರೂ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ನಿಜಕ್ಕೂ ಕೂಡ ಇದೊಂದು ಪ್ರಕರಣವೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಜನರಿಗೆ ಭಯವನ್ನು ಹುಟ್ಟಿಸುವಂತಹ. ಹೇಗಪ್ಪ ಮಕ್ಕಳನ್ನ ಹೊರಗೆ ಬಿಡೋದು ಅಂದರೆ, ಮಕ್ಕಳು ಅಷ್ಟು ವರ್ಷ ಆಗಿರುತ್ತೆ, 15 ವರ್ಷದ್ರಿಗೆ ಬೆಳೆದಿರ್ತಾರೆ, ಇನ್ನಾದರೂ ಧೈರ್ಯದಲ್ಲಿ ಹೊರಗೆ ಬಿಡಬಹುದು ಅಂತ ತಂದೆ ತಾಯಿ ಯೋಚನೆ ಮಾಡಿದ್ರೆ ಇಂತಹ ದುರ್ಘಟನೆ ನಡೀತದೆ ಅಂತಾದರೆ ಮಕ್ಕಳನ್ನು ಹೊರಗೆ ಬಿಡಲಿಕ್ಕೂ ಕೂಡ ಭಯ ಪಡುವಂತಹ ಸಂದರ್ಭ ನಿರ್ಮಾಣ ಆಗಿದೆ. ಪೊಲೀಸ್ ತನಿಖೆಯಿಂದ ಈಗ ಸತ್ಯಾಂಶ ಬಯಲಾಗಬೇಕಾಗಿದೆ. ಈ ತನಿಖೆ ಮುಂದೆ ಯಾವ ಕಡೆ ಸಾಗುತ್ತೆ, ಈ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.